ಕವಿ ಕುಕಿಂಗ್ಗೆ ಸ್ವಾಗತ. ಬನ್ನಿ ಇವತ್ತು ಸಖತ್ತಾಗಿರೋ ಮಿರ್ಚಿ ಮಾಡೋದು ಹೇಗೆ ಅಂತ ನೋಡೋಣ. ತುಂಬ ಸ್ಪೆಷಲ್ ಆಗಿರುತ್ತೆ, ಟೇಸ್ಟೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ. ನಾನಿಲ್ಲಿ ಮೊದಲಿಗೆ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಚೆನ್ನಾಗಿ ಸಾಣಿಗೆ ಇಟ್ಕೊಂಡು ಅದಕ್ಕೆ ಸಾಲ್ಟ್ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ನಾನು ಇಲ್ಲಿ 1/2 ಸ್ಪೂನ್ ಹಾಕ್ತಾಯಿದ್ದೀನಿ. ಮತ್ತು 1/4 ಸ್ಪೂನಷ್ಟು ಅಡುಗೆ ಸೋಡಾ, ಅಜ್ವಾನ ಸ್ವಲ್ಪ ಒಂದು ಚಿಟಿಗೆ ಹಾಕಿದರೆ ಸಾಕು. ದೋಸೆ ಹಿಟ್ಟಿನ ಥರ ಇರೋ ಥರ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಗಂಟುಗಳೆಲ್ಲ ಇರಬಾರ್ದು, ಆ ಥರ ಇದ್ದರೆ ಸಾಕು. ಬನ್ನಿ ಇಲ್ಲಿ ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿದ್ದೀನಿ, ಕುದಿಸ್ಬಿಟ್ಟು ಈರುಳ್ಳಿ, ಮಿರ್ಚಿ ಮತ್ತು ಜೀರಿಗೆ ಪುಡಿ, ಸ್ವಲ್ಪ ಟೇಸ್ಟಿಗೆ ತಕ್ಕಂಗೆ ಸಾಲ್ಟ್, ಇಷ್ಟೇ. ಇದ್ರೊಳಗೆ ಏನೂ ಹಾಕಿಲ್ಲ. ನೋಡಿರಿ, ಮಿರ್ಚಿ ತೊಗೊಂಡಿದ್ದೀನಿ ನಾನಿಲ್ಲಿ. ಅದು ಒಳಗಡೆ ಇರೋದು ಬೀಜ ಎಲ್ಲ ತೆಗೆದ್ಬಿಟ್ಟು ಅದರೊಳಗೆಲ್ಲ ಫಿಲ್ ಮಾಡ್ತಾಯಿದ್ದೀನಿ. ಇದನ್ನು ಈ ಥರ ಮಾಡಬೇಕು. ಎಲ್ಲ ಮಾಡಿಟ್ಕೊಳ್ಳಿ. ಇಲ್ಲಿ ತುಂಬ ದೊಡ್ಡದಾಗಿ ನಾನು ಒಂದರೊಳಗೆ 2 ಥರ ಕಟ್ ಮಾಡ್ಕೊಂಡು ಮಾಡಿದ್ದೀನಿ. ಸ್ವಲ್ಪ ಮುಕ್ಕಾಲು ಭಾಗ ಹಚ್ಚಿ, ಅಷ್ಟು ಹಿಟ್ಟೆಲ್ಲ ಹಚ್ಚಬೇಡಿ. ಸ್ವಲ್ಪ ಹೊರಗಡೆ ಇದ್ದರೂ ಸಾಕು. ಅದು ಒಳಗಡೆನೂ ಚೆನ್ನಾಗಿ ಬೆಂದಿರೋದೇ ಇರುತ್ತಲ್ವ, ಟೇಸ್ಟ್ ಕೊಡುತ್ತೆ. ಸಖತ್ತಾಗಿರೋ ಮಿರ್ಚಿ ರೆಡಿ. ನೀವು ಮಾಡಿ ಹೇಗೆ ಬಂತು ಅಂತ ತಿಳಿಸ್ರಿ. ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಬಾಯ್.